ಹಲೋ ಫ್ರೆಂಡ್ಸ್, ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ನಾನು ನಿನ್ನೆ ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ. ನನಗೆ ಸ್ವಲ್ಪ ಹುಷಾರಿಲ್ಲ, ಜ್ವರ ಎಲ್ಲ ಸ್ಟಾರ್ಟ್ ಆಗಿದೆ. ಹಾಗಾಗಿ ನಾನು ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಇವತ್ತೊಂದು ಸಿಂಪಲಾದ ರೊಟ್ಟಿ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಹಾಗೆ ಥೈರಾಯ್ಡ್ ಎಲ್ಲ ಇರೋದರಿಂದ ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ. ಅದಕ್ಕೋಸ್ಕರ ನಾನು ಮಾರ್ನಿಂಗ್ ನೋಡಿ ಹೀಗೆ ಕೊತ್ತಂಬರಿ ಹಾಗೆ ಬಡೆ ಸೋಂಪು ಹಾಗೆ ಸ್ವಲ್ಪ ಜೀರಿಗೆ ಎಲ್ಲ ಹಾಕಿ ಕುದಿಸ್ಕೊಂಡು ಒಂದು 1.5 ಗ್ಲಾಸಷ್ಟು ನೀರಿದ್ದರೆ ಅದನ್ನು 1 ಗ್ಲಾಸಿನಷ್ಟು ಬತ್ತಿಸ್ಕೊಂಡು ಈ ಥರ ನೀರು ಮಾಡಿ ಡೈಲಿ ಕುಡಿಬೇಕು. ಇದರಿಂದ ಥೈರಾಯ್ಡ್ ಸಮಸ್ಯೆ ಪರಿಹಾರ ಆಗ್ತದೆ. ಹಾಗಾಗಿ ಅದನ್ನು ಮಾಡ್ಕೊಳ್ತೇನೆ. ಇದಕ್ಕೆ ಮತ್ತು ಶೋಧಿಸ್ಕೊಂಡು ಆಮೇಲೆ ಲೆಮನ್ ಮತ್ತು ಚಿಯಾ ಸೀಡ್ಸನ್ನು ಹಾಕ್ಕೊಳ್ತೇನೆ. ಚಿಯಾ ಸೀಡ್ಸ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ರೀತಿ ಡ್ರಿಂಕ್ ಮಾಡಿದರೆ ನಮಗೆ ಮತ್ತು ವೆಯ್ಟ್ ಲಾಸಿಗೆ ಕೂಡ ಇದು ತುಂಬ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಇಲ್ಲಂದರೆ ಥೈರಾಯ್ಡ್ ಇದ್ದವರು ವೆಯ್ಟ್ ಲಾಸ್ ಮಾಡೋದು ಅಷ್ಟೇನು ಈಸಿ ಅಲ್ಲ. ಯಾಕೆಂದರೆ ಆ ಥೈರಾಯ್ಡಿಂದಾಗಿ ನಮ್ಮ ವೆಯ್ಟ್ ಗೇಯ್ನ್ ಆಗ್ತಾ ಇರ್ತದೆ. ಸೊ ನಾವು ಮೆಡಿಸಿನ್ಸ್ ಮತ್ತು ಅದಕ್ಕೆ ತಕ್ಕ ಡಯಟ್, ವರ್ಕೌಟ್ ಎಲ್ಲನೂ ಮಾಡ್ತಾ ಇದ್ದರೆ ಥೈರಾಯ್ಡ್ ಇದ್ದರೆ ಕೂಡ ನಾವು ವೆಯ್ಟ್ ಲಾಸನ್ನು ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ನಾನಿಲ್ಲಿ ಈ ಡ್ರಿಂಕನ್ನು ಮಾಡ್ಕೊಳ್ತಿದ್ದೇನೆ. ಡೈಲಿ ಕುಡಿಬೇಕು. ಆ್ಯಕ್ಚುಲಿ ನಾವು ಉದಾಸೀನ ಮಾಡಬಾರ್ದು. ಒಂದೊಂದು ಸತಿ ಈ ಥರ ಡ್ರಿಂಕ್ ಮಾಡಿ ಕುಡಿಲಿಕ್ಕೆ ಯಾಕೋ ಬೇಜಾರಾಗುತ್ತೆ. ನಿಮಗೆ ಕೂಡ ಹೀಗೆ ಆಗುತ್ತಾ ಅಂತ ತಿಳಿಸಿ. ನಾವು ಈಗ ರೊಟ್ಟಿ ಮಾಡಿಕೊಳ್ಳುವ. ಇಲ್ಲಿ ನಾನು ಅವಲಕ್ಕಿಯಿಂದ ರೊಟ್ಟಿನ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ 1 ಕಪ್ಪಷ್ಟು ತೆಳು ಅವಲಕ್ಕಿನ ತಗೊಂಡಿದ್ದೇನೆ. ಇದನ್ನು ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು. ನೀರು ಹಾಕಿ ಏನು ನೆನೆಸ್ಕೊಳ್ಳೋದೇನೋ ಬೇಡ. ತೆಳು ಅವಲಕ್ಕಿ ಆದ ಕಾರಣ ಜಸ್ಟ್ ನೀರು ಹಾಕಿ ಒಂದು 5 ನಿಮಿಷ ನೆನೆಸಿದ್ರೆ ಸಾಕು. ಇದು ಮೆತ್ತಗಾಗಿಬಿಡ್ತದೆ. ಒಂದು 5 ನಿಮಿಷ ಹಾಗೇ ಇರಲಿ. ಆಮೇಲೆ ಇದನ್ನು ಸ್ವಲ್ಪ ಕಿವುಚಿಕೊಳ್ಬೇಕು. ನೋಡಿ, ಈಗ 5 ನಿಮಿಷ ಆಗಿದೆ. ಅವಲಕ್ಕಿ ಮೆತ್ತಗಾಗಿದೆ. ಇದನ್ನು ಈಗ ಮೆತ್ತಗೆ ಕಿವುಚಿಕೊಳ್ಳುವ, ಸ್ಮ್ಯಾಶ್ ಮಾಡಿಕೊಳ್ಳುವ. ಈ ಅವಲಕ್ಕಿ ರೊಟ್ಟಿ ಇದೆ ಅಲ್ವಾ, ತುಂಬಾ ರುಚಿಯಾಗುತ್ತೆ ತಿನ್ನಲಿಕ್ಕೆ. ಸ್ವಲ್ಪ ಅಂಟು ಇರುತ್ತಲ್ಲ ಇದು. ಅದಕ್ಕೋಸ್ಕರ ನಾನಿಲ್ಲಿ 1 ಕಪ್ಪಷ್ಟು ಅಕ್ಕಿ ಹುಡಿನ ಸೇರಿಸ್ಕೊಳ್ತಾ ಇದ್ದೇನೆ. ಇದಕ್ಕಿಂತ ರೊಟ್ಟಿ ಮಾಡಲಿಕ್ಕೆ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಹಾಗೆ ಒಂದು ಇದು ಕರಿಬೇವು, 1 ಎಸಳಷ್ಟು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1 ಈರುಳ್ಳಿಯನ್ನು ಸಣ್ಣಕ್ಕೆ ಹೆಚ್ಕೊಂಡಿದ್ದೇನೆ. ಇವಿಷ್ಟನ್ನು ಹಾಕೊಳ್ಳೋದು. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಸ್ವಲ್ಪ ಜೀರಿಗೆ. ನನಗೆ ಜೀರಿಗೆ ಹಾಕೊಳ್ಳಿಕ್ಕೆ ಬಿಟ್ಟೋಯ್ತು, ಆಮೇಲೆ ಕೊನೆಯಲ್ಲಿ ಹಾಕ್ಕೊಂಡೆ. ಹಾಗೆ ಇದು ಚಿಲ್ಲಿ ಫ್ಲೇಕ್ಸ್, ಒಣಮೆಣಸನ್ನು ಹುಡಿ ಮಾಡಿಕೊಂಡದ್ದು. ಅದೇ ರೀತಿ ತೆಂಗಿನಕಾಯಿ ತುರಿ ಕೂಡ ಹಾಕ್ಕೊಳ್ಬೋದು. ನೀವು ಕ್ಯಾರೆಟ್ ಬೇಕಾದರೂ ಹಾಕ್ಕೊಳ್ಬೋದು. ನಾನು ತೆಂಗಿನಕಾಯಿ ತುರಿ, ಕ್ಯಾರೆಟ್ ಎಲ್ಲ ಹಾಕ್ಕೊಳ್ಳಿಲ್ಲ, ಇಷ್ಟೇ ಹಾಕ್ಕೊಂಡಿದ್ದೇನೆ. ಈಗ ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ನನಗೆ ಜ್ವರ ಮತ್ತು ಹುಷಾರಿಲ್ಲದ ಕಾರಣ ವಾಯ್ಸ್ ಕೂಡ ಹಾಗೆ ಇದೆ. ನಂದು ವಾಯ್ಸ್ ಒಂಥರ ಇದೆ, ಸಾರಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ, ಈರುಳ್ಳಿಯಲ್ಲಿ ಕೂಡ ನೀರಿನಂಶ ಇರುತ್ತಲ್ಲ, ಆದ ಕಾರಣ ಅದನ್ನು ಫಸ್ಟಿಗೆ ಚೆನ್ನಾಗಿ ಕಲಸಿಕೊಳ್ಬೇಕು. ಆಮೇಲೆ ನೀರು ಒಂದು 1/4 ಗ್ಲಾಸಷ್ಟು ನೀರು ಸಾಕಾಗುತ್ತೆ. ಅಷ್ಟನ್ನು ಹಾಕಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಳೋದು. ಮತ್ತು ಇದನ್ನು 10 ನಿಮಿಷ ಇಡಬೇಕು ಹಾಗೇನೂ ಇಲ್ಲ, ಕೂಡಲೇ ನಾವು ಮಾಡ್ಕೊಳ್ಬೋದು. ಇನ್ಸ್ಟಂಟ್ ರೊಟ್ಟಿ ರೆಸಿಪಿ ಅಂತ ಹೇಳ್ಕೊಳ್ಬೋದು. ಇಲ್ಲಿ ಜೀರಿಗೆ ಹಾಕಲಿಕ್ಕೆ ನನಗೆ ಮರ್ತೋಯ್ತು ನೋಡಿ, ಅದಕ್ಕೆ ಕೊನೆಗೆ ಹಾಕಿ ಮತ್ತೆ ಕಲಿಸ್ಕೊಳ್ತಾ ಇದ್ದೇನೆ. ಇದನ್ನು ನೀವು ಹಪ್ಪಳ ತಟ್ಟುವ ಮಣೆಯಲ್ಲಾದರೂ ತಟ್ಕೊಳ್ಬೋದು, ಅಥವಾ ಈ ಥರ ಪ್ಲಾಸ್ಟಿಕ್ ಶೀಟಿಗೆ ಎಣ್ಣೆ ಹಾಕಿ ಕೈ ಒದ್ದೆ ಮಾಡಿಕೊಂಡಾದರೂ ತಟ್ಕೊಳ್ಬೋದು. ಕೈ ಒದ್ದೆ ಮಾಡಿಕೊಂಡು ತಟ್ಟೋದು ತುಂಬ ಈಸಿ. ಅಥವಾ ಈ ಥರ ಮಣೆ ಇತ್ತು ಅಂತಾದರೆ ಈ ಥರ ಮಣೆಯಲ್ಲಿ ಕೂಡ ಮಾಡ್ಕೊಳ್ಬೋದು. ಆದರೆ ಅಕ್ಕಿ ರೊಟ್ಟಿ ಎಲ್ಲ ನಾವು ಮಣೆಯಲ್ಲಿ ಮಾಡ್ಕೊಳ್ತೇವೆ, ಆದರೆ ಅವಲಕ್ಕಿ ರೊಟ್ಟಿ ತುಂಬ ಸಾಫ್ಟಾಗಿರ್ತದೆ. ಹಾಗೆ ನೀವು ಕೈಯಲ್ಲಿ ಕೂಡ ತಟ್ಕೊಳ್ಬೋದು. ಕೈಗೆ ಅಂಟುತ್ತಂತಾದರೆ ಕೈಯನ್ನು ನೀರಿನಲ್ಲಿ ಮುಳುಗಿಸ್ಕೊಂಡು ಆಮೇಲೆ ಹಿಟ್ಟನ್ನು ತಟ್ಕೊಳ್ಬೇಕು. ಇಲ್ಲಾದರೆ ಹಿಟ್ಟು ಕೈಗೆ ಅಂಟಿಕೊಳ್ತದೆ. ನೋಡಿ, ಅವಲಕ್ಕಿ ಅಲ್ವಾ, ಇದು ತುಂಬ ಸಾಫ್ಟಾಗಿ ಬರ್ತದೆ. ನನಗೆ ಕೂಡ ಕೈಯಲ್ಲಿ ತಟ್ಟೋದೇ ತುಂಬ ಈಸಿ ಅಂತಾಯಿತು. ಆಮೇಲೆ ಇನ್ನೊಂದು ರೊಟ್ಟಿ ತಟ್ಟಬೇಕಾದ್ರೆ ನಾನು ಕೈಯಲ್ಲೇ ನೋಡಿ ಈ ಥರ ತಟ್ಟಿದೆ. ಕೈಯಲ್ಲಿ ಎಣ್ಣೆ ಅಥವಾ ನೀರಿಗೆ ಕೈಯನ್ನು ಅದ್ದಿಕೊಂಡು ಆಮೇಲೆ ರೊಟ್ಟಿಯನ್ನು ತಟ್ಕೊಳ್ಬೇಕು, ಚೆನ್ನಾಗಿ ಬರ್ತದೆ. ಹಾಗೆ ರೊಟ್ಟಿಯನ್ನು ಬೇಯಿಸ್ಕೊಳ್ಳುವಾಗ ಕೂಡ ಹಾಗೆ ಮೀಡಿಯಮ್ ಉರಿ ಮಾಡಿಕೊಂಡು ಒಂದು 3ರಿಂದ 4 ನಿಮಿಷ ಬೇಯಿಸ್ಕೊಳ್ಬೇಕು. ಆಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತದೆ. ಹಾಗೆ ಸಾಫ್ಟಾಗಿರ್ತದೆ ಕೂಡ ರೊಟ್ಟಿ. ರುಚಿ ಕೂಡ ಅಷ್ಟೇ ಚೆನ್ನಾಗಿರ್ತದೆ.
ಇದಕ್ಕೆ ತುಪ್ಪನ ಎಣ್ಣೆನ ನಿಮಗೆ ಯಾವುದು ಇಷ್ಟ ಅದನ್ನು ಹಾಕ್ಕೊಳ್ಬೋದು. ಬೇಕಾದರೆ ಬೆಣ್ಣೆ ಇದ್ದರೆ ಬೆಣ್ಣೆ ಕೂಡ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿರ್ತದೆ. ಇದಕ್ಕೆ ನಾನು ಬೆಳ್ಳುಳ್ಳಿ ಚಟ್ನಿಯನ್ನು ಮಾಡಿಕೊಂಡೆ. ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಕಾಯಿ ತುರಿ, ಆಮೇಲೆ ಸ್ವಲ್ಪ 1-2 ಚಮಚದಷ್ಟು ಪುಟಾಣಿ ಕಾಳು, ಒಂದು ಸ್ವಲ್ಪ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, 1-2 ಒಣಮೆಣಸು ಇವೆಲ್ಲ ಹಾಕಿ ಗ್ರೈಂಡ್ ಮಾಡಿದ್ದೊಂದು ಬೆಳ್ಳುಳ್ಳಿ ಚಟ್ನಿ ಮಾಡಿಕೊಂಡೆ. ತುಂಬಾ ರುಚಿಯಾಗ್ತದೆ ಈ ರೊಟ್ಟಿಗೆ ಬೆಳ್ಳುಳ್ಳಿ ಚಟ್ನಿ ಕಾಂಬಿನೇಷನ್ನು. ಮೆಣಸಿಗೆ ನಾನು ಚಿಲ್ಲಿ ಫ್ಲೇಕ್ಸನ್ನೇ ಹಾಕಿದ್ದು, ಬೇರೆ ರೊಟ್ಟಿಯಲ್ಲಿ ಖಾರ ಅಂಥೇಳಿ ಬೇರೆ ಹಸಿಮೆಣಸು ಹಾಕ್ಕೊಳ್ಳಿಲ್ಲ. ಹಸಿಮೆಣಸು ಹಾಕಿದರೆ ಅದು ತುಂಬ ಸಣ್ಣಕ್ಕೆ ಹೆಚ್ಕೊಂಡ್ರೆ ಹಸಿಮೆಣಸು ಹಾಕ್ಕೊಳ್ಬೋದು. ನನಗೆ ಅದು ಅಷ್ಟು ಇಷ್ಟ ಆಗಲ್ಲ ಹಸಿಮೆಣಸು, ಅದಕ್ಕೆ ನಾನು ಹಾಕ್ಕೊಳ್ಳಿಲ್ಲ. ಹೀಗೆ ಎಲ್ಲ ರೊಟ್ಟಿಯನ್ನು ಕೂಡ ಬೇಯಿಸ್ಕೊಳ್ಳುವ. ಈರುಳ್ಳಿ ಹಾಕಿ ಬೇಯಿಸ್ಕೊಳ್ಳೋ ನೋಡಿ, ರೊಟ್ಟಿ ಸ್ವಲ್ಪ ಕಪ್ಪು ಕಲರ್ ಬಂದದಂದರೆ ಈರುಳ್ಳಿ ಬೇಗ ಸುಟ್ಟೋಗುತ್ತಲ್ವ, ಹಾಗಾಗಿ. ಮತ್ತು ಕೊನೆಗೆ ನನಗೆ ಕೂಡ ಹುಷಾರಿಲ್ಲದ ಕಾರಣ ಪೇಷನ್ಸೇ ಇರಲಿಲ್ಲ, ಬೇಯಿಸ್ಕೊಳ್ಳಿಕ್ಕೆ ಅಲ್ಲಿ ನಿಲ್ಲಲಿಕ್ಕೇ ಆಗ್ತಿರಲಿಲ್ಲ. ಹಾಗೆ ಅಂತೂ ರೊಟ್ಟಿ ಮಾಡಿ ಆಯಿತು. ಪ್ಲೇಟಿಗೆ ಸಿಕ್ಕಾಪಟ್ಟೆ ಹಸಿವೆ ಕೂಡ ಆಗ್ತಾಯಿತ್ತು, ನನಗೆ ವೀಕ್ನೆಸ್ ಕೂಡ ಆಗ್ತಾಯಿತ್ತು. ಇವತ್ತು ವೀಡಿಯೋ ಮಾಡಬೇಕಾದ್ರೆ ಹೇಗೋ ಮಾಡಿದೆ, ಆಮೇಲೆ ಹೇಗೋ ವಾಯ್ಸ್ ಕೊಟ್ಟೆ. ನಿನ್ನೆಂತೂ ಎದ್ದೇಳಲಿಕ್ಕೆ ಆಗಲಿಲ್ಲ ನನಗೆ. ತುಂಬಾ ಅಂದರೆ ಈಗ ವೆದರ್ ಚೇಂಜ್ ಆಯ್ತಲ್ಲ ನೋಡಿ, ಸೆಕೆ ಬಂತು, ಹಾಗೆ ಎಲ್ಲ ಕಡೆ ಶೀತ, ಕೆಮ್ಮು, ಜ್ವರ ಎಲ್ಲ ಆಗ್ತಾಯಿದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೆಯೇ ರುಚಿಯಾದ ರೆಸಿಪಿಯೊಂದಿಗೆ ನಾನು ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.